ನೋಡಿ ನನ್ನ ತಂಗಿ ಬೈಕ್ ಕಲಿತಾ ಇದ್ದಾಳೆ. ಇಲ್ಲಿ ಮಾವಿನಕಟ್ಟೆ ವಿಷ್ಣುಮೂರ್ತಿ ದೇವಸ್ಥಾನದ ಹತ್ರ ಇವಳಿಗೆ ಬೈಕ್ ಕಲಿಸ್ತಾ ಇದ್ದಾನೆ. ಬಿಡ್ತಾಳೆ. ಇನ್ನೊಂದು 2 ರೌಂಡ್ ಬಾ, ಫಸ್ಟ್ ಗೇರ್ಲೆ. ಮತ್ತೆ ಇಲ್ಲಿ ಅಲ್ಲಿ ಅಪ್ಪಗ ಸೆಕೆಂಡ್ ಗೇರಿಂಗ್ ಬಾ. ಚೂರು ರೇಸ್ ಕೊಟ್ಟು ರಬಕ್ಕ ಕ್ಲಚ್ ಹಿಡಿದು ಸೆಕೆಂಡ್ ಗೇರಿಂಗ್ ಹಾಕಿ ಆಯ್ತು. ಚೂರು ರೇಸ್ ಕೊಡು. ಇನ್ನು ಕ್ಲಚ್ ಹಿಡಿದು ಸೆಕೆಂಡ್ ಗೇರ್ ಬಿದ್ದತಾ? ಹೋಗ ತೊಂದರೆ ಇಲ್ಲ. ನೀನು ಶೂ ಮಾಡಿದ್ದಲ್ಲ, ಕಾಲ್ನ ಕೆಳ ಹಾಕಿ ನೆಲೆ ಮಾಡಬೇಕು. ಇದು ನಾರ್ಮಲ್ ಇದಲ್ಲ. ಸ್ಟಾರ್ಟ್ ಮಾಡು. ಈಗ ಹೆಲ್ಮೆಟ್ ಹಾಕಿ ಸ್ವಲ್ಪ ನೋಡ್ಬೇಕಲ್ವಾ, ಹೆಲ್ಮೆಟ್ ಹಾಕಿ ಟ್ರೈ ಮಾಡ್ಲಿಕ್ಕೆ ಹೇಳಿದೆ. ಆಗ ನಂಗೆ ಇದು ಮಾಡೋದಲ್ಲ, ಆಫ್ ಮಾಡಿಲ್ಲ, ತಗೊಂಡಾಯ್ತು ಮೇಲೆ ಹಂಗೆ. ಆಫ್ ಎಂತ ಮಾಡ್ತೆ, ಎಂತ ರಾಂಗ್ ಎಂತ ಮಾಡ್ತಾ ಇದ್ದೆ? ಬೇರೆ ಒಂದೇ ರೀತಿ ಮಾಡು, ಬೇರೆ ನೋಡಲ್ಲ. ಅದು ನಾನು ಹೇಳಿಕೊಟ್ಟಪ್ಪ ಅಲ್ಲ, ತುಂತರ ಮಾಡ್ತಾ ಇದ್ದೆ ನೀನು. ಕ್ಲಚ್ ಒಂದರೆ ಬಿಡ್ಲಲ್ಲ, ಒಂದರೆ ಬಿಟ್ಟರೆ ಕ್ಲಚ್ ಹಾರ್ತು. ಚೂರು ಬಿಟ್ಟು ಎಕ್ಸಲೇಟ್ ಕೊಡಕು. ಮತ್ತೆ ಗುಂಡಿಗೆ ಮೆಲ್ಲ ಹಂಗೆ ಕ್ಲಚ್ ಬಿಡು, ಕೊಡು ಎಕ್ಸಲೇಟ್ ಕೊಡು, ಅಡ್ಜಸ್ಟ್ ಮಾಡು. ಅತ್ಲೈನ್ ಹಂಗೆ ಮೆಲ್ಲ ಅಡ್ಜಸ್ಟ್ ಮಾಡು, ತೊಂದರೆ ಇಲ್ಲ. ಅಷ್ಟೇ ನೋಡಿ. ಈಗ ಹೆಲ್ಮೆಟ್ ಹಾಕಿ ಸಹ ಬಿಡ್ಲಿ ಇವಳು, ಅವಾಗ ಅಭ್ಯಾಸ ಆಗ್ತದಲ್ಲ. ಇಲ್ಲಾಂದ್ರೆ ಮತ್ತೆ ಹೆಲ್ಮೆಟ್ ಹಾಕಿ ಸಡನ್ ಮತ್ತೆ ಪ್ಯಾನಿಕ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಹೆಲ್ಮೆಟ್ ಹಾಕಿ 1-2 ರೌಂಡ್ ಹೋಗ ಹಂಗೆ ಆತಾ. ಇವಳಿಗೆ ಸ್ಕೂಟಿ ಭಯಂಕರ ಎಳೆದು ಓಡಿಸ್ತಾಳೆ ಇವಳು. ಸ್ಕೂಟಿ 100 ಎಲ್ಲ ಹೋಗ್ತಾಳೆ ಇವಳು. ಹಾಗೆ ಸ್ಕೂಟಿ ಇವಳಿಗೆ ಬಿಡ್ಲಿಕ್ಕೆ ಗೊತ್ತಿದ್ದ ಕಾರಣ ಬೈಕ್ ಹ್ಯಾಂಡ್ಲಿಂಗ್ ಎಲ್ಲ ಇವಳಿಗೆ ತೊಂದರೆ ಇಲ್ಲ, ಹ್ಯಾಂಡಲ್ ಎಲ್ಲ ಮಾಡ್ಬೋದು. ಅದೇ ಇವಳಿಗೆ ಗೇರ್ ಇದೆಲ್ಲ ಡೀಟೇಲ್ಸ್ ಕರೆಕ್ಟ್ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಗೇರ್ ಮತ್ತೆ ನೋಡಿ, ನಾನು ಇವಳ ಹಿಂದೆ ಎಲ್ಲ ಕೂತು ನಾನು ಬೈಕ್ ಕಲಿಸಲಿಲ್ಲ ಇವಳಿಗೆ ಗೇರ್ ಅದು ಎಲ್ಲ ಹೇಳಿಕೊಟ್ಟೆ ಹೇಗೆ ಅಂತ. ಇವಾಗ ಹೋಗ್ತಾಳೆ ಇವಳು. ಯಾಕಂದ್ರೆ ಸ್ಕೂಟಿ ಗೊತ್ತುಂಟಲ್ವಾ, ಬೈಕ್ ಅದೇ ಫಸ್ಟಿಗೆ ತುಂಬಾ ವೆಯ್ಟ್ ಆಗ್ತದೆ ಇವಳಿಗೆ. ನೋಡ, ಗಾಡಿ ಕರೆಕ್ಟ್ ಆಗಿ ಕಲ್ತ್ರೆ ನಾನು ಗಾಡಿ ಕೊಡುವುದಿಲ್ಲ, ಇವಳಿಗೆ ಕೊಡ್ತೇನೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಾಡಿ ತೆಗೆದು ನನ್ನ ಸ್ಯಾಲರಿಯಲ್ಲಿ ಓನ್ ಗಾಡಿ ತೆಗ್ದಿಲ್ಲ. ಅದು ಕೊಡ್ಲಿಕ್ಕೆ ನನಗೆ ಮನಸ್ಸು ಬರ್ತಿಲ್ಲ. ಅದು ಕೊಡ್ಲಿಕ್ಕೆ ಅದೇ ನನ್ನ ರೇಟ್ ಈಗ ಮ್ಯಾಚ್ ಆದ್ರೆ ನಾನು ಗಾಡಿ ಕೊಡ್ತೇನೆ, ಇಲ್ಲಾಂದ್ರೆ ನಾನು ಗಾಡಿ ಕೊಡುದಿಲ್ಲ. ಇಲ್ಲಾದ್ರೆ ಇವಳೇ ಹೊಡಿತಾಳೆ ನೋಡಿ, ತೊಂದ್ರೆ ಇಲ್ಲ. ಇನ್ನೊಂದು 2 ಸಲ ಸ್ಟಾರ್ಟ್ ಮಾಡಿ ಬಂದು ಬಿಡ್ಲಾಗ. ಈಗಲೇ ಹೇಳಿದ್ದೆ ಎಲ್ಲ ಹಂಗೆ ಚೂರು ಎಕ್ಸಲೇಟ್ ಚೂರು ಕೊಡು, ಕ್ಲಚ್ ಬಿಡು. ಹೋಗೋ ಎಕ್ಸಲೇಟ್ ಕೊಡಕು ಅಮ್ಮಗ. ಎಂತ ಮಾಡ್ತಾ ಇದ್ದೆ? ಹೆದರಿಕೆ ಅಂತಾರ, ಕಲಿಯೋ ಇರ್ತಿಲ್ಲ. ಟ್ರೈ ಮಾಡು ಫುಲ್ಲು. ಇದು ಕ್ಲಚ್ ಬಿಡು. ಯಾವ್ದು ಕೊಡೋದಲ್ಲ, ಹಾರ್ತೇವೆ ನಾವಂತಿನ ಮತ್ತೆ ಬಿಡು. ಕೊಡು ಅಷ್ಟೇ. ತಿರುಗಿಸು ಬೆಲ್ಲ ಹಂಗೆ ಕ್ಲಚ್ ಹಿಡ್ಕೊಳಕ್ ಚೂರು. ಹೋಗು. ಇನ್ನೊಂದು 2 ಸುತ್ತು ಹೋಗು. 2 ಸುತ್ತ ಹೋದ್ಮೇಲೆ ಮತ್ತೆ ನೋಡಿಲಿ ಸಾಕಿಲ್ಲಿ ಸುತ್ತ ಹಾಕಿದ್ದು. ಇವಳಿಗೆ ಅದನ್ನು ಸ್ವಲ್ಪ ಫಸ್ಟಿಗೆ ಒಂದು ಕಷ್ಟ ಆಗ್ತದೆ, ಯಾಕಂದ್ರೆ ಗಾಡಿ ವೇಟ್ ಜಾಸ್ತಿ ಅಲ್ಲ. ಸೊ ಹಾಗಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ನನಗೂ ತೆಗ್ದ ಟೈಮಲ್ಲಿ ಹಾಗೆ ಆಗ್ತಿತ್ತು. ಆಮೇಲೆ ಈಗ ನಂಗೆ ಸೈಕಲ್ ಹಾಗೆ ಆಗ್ತದೆ ಇದು ಗಾಡಿ, ಕ್ಯಾರೆ ಆಗುದಿಲ್ಲ. ಫಸ್ಟಿಗೆ ಮಾತ್ರ ಕಷ್ಟ ಅಷ್ಟೇ. 1-2 ಸಲ ಮೆಲ್ಲಗೆ ಬೀಳಿಸಿದ್ಲು, ತೊಂದರೆ ಇಲ್ಲ, ಬೀಳಿಸ್ಲಿ. ಇನ್ನು ಗಾಡಿ ಅವಳದಲ್ಲ ಇದು. ಹಾಗೆ ಈಗ ಸ್ವಲ್ಪ ಕಲಿತ್ರೆ ಮತ್ತೆ ಇನ್ನು ರೋಡ್ಗೆ ತಗೊಂಡು ಹೋಗೋದು ಬಿಡುದೆ. ಯಾಕಂದ್ರೆ ನಾನು ನಾಳೆ ಹೊರಡ್ತೇನೆ, ನಾನು ಬ್ಯಾಂಗ್ಳೂರಿಗೆ. ಮತ್ತೆ ಗಾಡಿ ಮನೆಯಲ್ಲಿ ಇರ್ತದೆ, ನಾವು ಹೊಸ ಗಾಡಿ ತಗೊಂಡು ಹೋಗ್ತೇನಲ್ಲ. ಹಾಗಾಗಿ ಗೊತ್ತಿಲ್ಲ ಎಂತ ಮಾಡ್ತಾಳೆ ಅಂತ ನೋಡ. ಬಿಸಿಲು ಬೇರೆ, ಈ ಬಿಸಿಲು ಈ ಕಾಲಿಲಿಕ್ಕೆ ಹಬ್ಬ ನನಗೆ ಸೆಕೆಯಾಗಿ ಸಾಯ್ತಾ ಉಂಟು. ಹೋಗಿ ಇನ್ನೊಂದು ಅನ್ಸುತ್ತೆ ಬಾ. ಮತ್ತೆ ಸೀದಾ ರೋಡಿಂಗ್ ಆತಾ, ಮತ್ತೆ ಸೀದಾ ರೋಡಿಂಗ್ ಹೋಗ್ಬೋದು. ಇನ್ನು ಹೋಗು, ಚೂರು ಸೆಕೆಂಡ್ ಗೇರಿಂಗ್ ಹಾಕಿ ಹೋಗು. ಇಲ್ಲಿಂದ ಹಿಂಗೆ ಹೋಪಾಗ ಸೆಕೆಂಡ್ ಗೇರಿಂಗ್ ಹಾಕು, ಥರ್ಡ್ ಗೇರಿಂಗ್ ಹಾಕು. ಹಂಗಾರೆ ಮೆಲ್ಲ ಹೋಗು. ರೇಸ್ ಕೊಡು ಚೂರು. ತೊಂದರೆ ಇಲ್ಲ ನೋಡಿ ಗೈಸ್. ಬಿದ್ಲು ಸ್ವಾಮಿ ಸಣ್ಣಯ್ಯಪ್ಪ. ಹೋಗು. ಎಲ್ಲಿಗೆ ಹೋಗ್ತಾ ಇದ್ದೆ ಮಾರ, ಎನ್ನ ಮೇಲೆ ಬರ್ತಾ ಇದ್ದೆ ಹಂಗೆ. ಹೋಗೋ. ಇಲ್ಲಿ ಬರುವಾಗ ಇಲ್ಲಿ 1 ಸಲ ಬಿದ್ಲಾಯ್ತಾ, ಇನ್ನು ಎಷ್ಟು ಸಲ ಬೀಳ್ತಾಳೆ ಗೊತ್ತಿಲ್ಲ. ಬಿದ್ದೆ ಕಲಿಯುದಲ್ಲ, ಬೈಕ್ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ನಂದು, ಆದ್ರೆ ಆಗ್ತದೆ. ಎಂತ ಮಾಡುದು? ಹೋಗ್ ಮಾರ, ಅಲ್ಲೇ ಹೆದರ್ ಆಗ್ತಿಲ್ಲ. ಬಿದ್ದರೆ ಬೀಳ್ತೆ ಎಂತ ಮಾಡುದು? ಹೋಯಕು ಸೀದಾ. ಇದು ಬೈಕ್ ಕಲಿಯುವಾಗ್ಲೂ ಇವಳು ಪುರುಸೊತ್ತಿಲ್ಲದೆ ಹೋಗ್ತಿದ್ದಾಳೆ. ಫಾಸ್ಟ್ ಬಾ ಚೂರು. ಹಾಕು, ಥರ್ಡ್ ಗೇರಿಂಗ್ ಹಾಕು.
ಈಗ ಕಡ ಇಲ್ಲಿ ಡೌನ್ ಇದ್ದ ಬೈಕ್ ವಾಪಸ್ ಬೀಳಿಸಿದ್ಲು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಂಗೆ ಹಂಗಲ್ಲ 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 ಫಸ್ಟಿಗೆ ಕಾಲು ಎದುರು ಮಡಗು, ಎರಡುದೇ ಇನ್ನು ಎದುರು ಅಂದ್ರೆ ಹೀಗೆ ಎತ್ತಬೇಕು. ನೋಡಿ ಈಗ ಬೈಕ್ ತಗೊಂಡೊಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವಂತ ಹೊರಟದ್ದು, ಮೊನ್ನೆ ಕಲ್ತಾಗಿದೆ. ಈಗ ಬೈಕ್ ತಗೊಂಡು ರೈಟ್, ಜೈ ಹಿಂದ್ ಭಾರತ್ ಬಂದ್ ಸೀದಾ ದೂರ 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 ಹೋಗ್ತಿದ್ದಾರೆ. ಬಾ ರಂಗಿ, ಬಾ ರಂಗಿ, ನೈಸಿ ಬಾ. ಲೈಸೆನ್ಸ್ ಇದ್ದ ಈಗ ಓವರ್ಟೇಕ್ ಮಾಡ್ಲಿಲ್ಲ, ಕ್ಲಿಯರ್ ಇಲ್ಲ ಈಗ ಓವರ್ಟೇಕ್ ಮಾಡ. ಹಾರ್ನ್ ಹಾಕು, ಫುಲ್ ಹಾರ್ನ್ ಹಾಕು, ಹೋಗೋಗ ಹೋಗೋ ಮೇಲೆ ಇವಾಗ ಸುಬ್ರಹ್ಮಣ್ಯಗೆ ರೀಚ್ ಆದ. ನೋಡಿ ಇದು ಬಸ್ ಸ್ಟ್ಯಾಂಡ್, ನೋಡಿ ಎದುರಿಂದಾಗಿ ಅಲ್ಲಿ ಹೋಗಿಗೆ ಮೊದಲಾದ್ರೆ ಬಿಡ್ತಿದ್ವಿ, ಇವಾಗ ಇದರಿಂದ ಹೋಗಿ ಬಿಡ್ತಿಲ್ಲ. ಹಾಗೆ ಅವೆಲ್ಲ ಹಿಂದಿಂದ ಹೋಗಿ ಅಲ್ಲಿ ಶೃಂಗೇರಿ ಮಠದ ಹತ್ರ ಹಾಗೆ ಹೋಗಿ ಅಲ್ಲಿ ಬೈಕ್ ಇಟ್ಟು ಹೋಗ್ಬೇಕಷ್ಟೇ. ಆದ್ರೆ ಇಲ್ಲಿ ಮಾತ್ರ ಹೆವಿ ರಶ್ ಉಂಟು, ಜಾಗ್ರತೆ ಹೋಗ್ಬೇಕು. ಇವಳು ಯಾವತ್ತಲ್ಲ ಗೊತ್ತಿಲ್ಲ. ಇಲ್ಲಿ ಇತ್ತಂಗೆ ರೈಟ್ ಇಂಡಿಕೇಟ್ ಆನ್ ಮಾಡು, ಮೆಲ್ಲಂಗೆ ನೋಡಿಕೊಂಡು ತಿರುಗಿತು. ಫಸ್ಟ್ ಗೇರ್ ಹಾಕಿದ್ಯಾ, ಮೆಲ್ಲಂಗೆ ತಿರುಗಿಸು. ಇಲ್ಲಿ ಹಾಗೆ ಹಾಗೆ ತಿರುಗಿದ್ರೆ ಓ ಅಲ್ಲಿ ಬೈಕ್ ಮಾಡಿದ್ರೆ ಆಗ್ತದ. ಹೋಗ್ ಹೋಗ್ ಹೋಗ್, ಇಲ್ಲಂಗಲ್ಲ ಭಯ, ಹೋಗ್ ಹೋಗಪ್ಪ, ಎದುರಪ್ಪ, ಟ್ರಾಫಿಕ್ ಹೋಗಿ ಗೊಂತಾಯ್ತು. ನಿಲ್ಸು ನಿಲ್ಸು, ಮೆಲ್ಲ ಮೆಲ್ಲ ಹಂಗೆ ಹೋಗ್ತಾರೆ. ರಶ್ ಇದ್ದು ತೊಂದರೆ ಇಲ್ಲಪ್ಪ. ಓ ಅಲ್ಲಿ ಅಲ್ಲಿ ಓ ಅಲ್ಲಿ ಎಲ್ಲಾರು ನಿಲ್ಸಿರ, ಮೆಲ್ಲ ಮೆಲ್ಲ ಹಂಗೆ ಹೋಗು. ಓವರ್ಟೇಕ್ ಮಾಡು, ಇಲ್ಲಾಂದ್ರೆ ಇಲ್ಲಿಂದ ಹೋಗು, ಹೋಗೋಗಿ ಇತ್ತಂಗೆ ಹೋಗು, ಮೆಲ್ಲ ಹಾರ್ನ್ ಹಾಕೊಂಡು ಹೋಗು. ಹೋಗ್ 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 ಹೋಗ್, ಒಳಂದು ಹಾರ್ನ್ ಹಾಕು, ಮೆಲ್ಲ ಮೆಲ್ಲ ಹಂಗೆ. ಮೆಲ್ಲ ಮೆಲ್ಲ ಹಂಗೆ ಹೋದ್ರೆ ಹಂಗೆ ಹೋಗ್ ಹೋಗ್, ಹಾರ್ನ್ ಹಾಕು, ಏನಾಗ್ತಿಲ್ಲ. ಮೆಲ್ಲ ಮೆಲ್ಲ ಹಂಗೆ ಹೋದ್ರೆ ಅದಷ್ಟೇ. ಮೆಲ್ಲ ಮೆಲ್ಲ ಹಂಗೆ ಎಕ್ಸ್ಪ್ಲೇಟ್ ಕೊಡು. ಅಲ್ಲಿ ಎದುರು ಗಾಡಿ ಬಡಿಗಿನ ಹೋಗು ಹೋಗು. ಇವತ್ತು ರಶ್ ಉಂಟಾ ಅಂತ ಸುಬ್ರಹ್ಮಣ್ಯದಲ್ಲಿ ನೋಡಿ. ಮೆಲ್ಲ ಮೆಲ್ಲ ಹಂಗೆ ಹೋಗು. ಬರ್ತಿದ್ದಾಳೆ, ಬೀಳಸ ಇದ್ರೆ ಸಾಕು ಬೈಕನ್ನು. ಜಂಪಿಂಗ್ ಜಪಾಂಗಲ್ಲ. ಹೋಗೋಗು, ಮೇಲೆ ಹೋಗು, ಮಡಗು ಮೇಲೆ ಕೊಡು. ಎಕ್ಸ್ಲೇಟರ್ ಜೋರು ಜಾಸ್ತಿ ಕೊಡಕು. ಎಂತರ ಮಾಡ್ತಾ ಇದ್ದೆ, ಎಕ್ಸ್ಲೇಟ್ ಕೊಡು. ಕೊಟ್ಟಲ್ಲಿ ಮೇಲಂಗೆ ಮಡಿಯಕು, ಒಂದೇ ಪೆಟ್ಟಿಲಿ ಹೋಗಬೇಕು. ಇನ್ನು ಬುರ್ಬುರ್ ಮಾಡ್ರ, ಬೇಗ ಸ್ಟಾರ್ಟ್ ಮಾಡು, ಬೇಗ ಮಡಗು ಮಾರ. ಸೆಕೆ ಆಗ್ತಾ ಇದ್ದು, ಎಂತರ ಮಾಡ್ತಾ ಇದ್ದೆ ಮಾರ. ಜಾಸ್ತಿ ಕೊಡ್ಲೇ ಹಿಡಿತಲ್ಲ, ಚೂರು ಜಾಸ್ತಿ ಕೊಡು. ಕೊಡು 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 ಕೊಡು. ಸಾಕು ಸಾಕು. ಹೋಗಿ ಬಂದಾಯ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಮತ್ತೆ ಇಲ್ಲಿಗೆ ನಿಡ್ವಾಳ ಮಹಾವಿಷ್ಣು ಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ. ಹಾಗೆ ಅಲ್ಲಿಗೆಲ್ಲ ಹೋಗಿ ಬಂದು ಎಲ್ಲ ಇವಳೇ ಬಿಟ್ಟದ್ದು ಬೈಕು. ಆಯ್ತು, ನನಗೆ ಕಾನ್ಫಿಡೆಂಟ್ ಬಂದಿದೆ, ಕೊಡ್ಬೋದು ಇವಳಿಗೆ ಬೈಕು, ಕೊಡೋದೇನು ತೊಂದರೆ ಇಲ್ಲ. ಬಟ್ ಕೆಲವೊಂದು ಸಲ ಮಾತ್ರ ಸ್ವಲ್ಪ ಆಚೀಚೆ ಮಾಡ್ತಾಳೆ. ನೋಡುವ, ನೆಕ್ಸ್ಟ್ ವೀಕ್ ತಗೊಂಡೋಗ್ಲಿಕ್ಕೆ ಹೇಳಿದ್ದಾನೆ ಮಂಗಳೂರಿಗೆ. ಯಾಕೆಂದರೆ ಬೈಕ್ ಇಲ್ಲಿದ್ರೆ ಇಲ್ಲಿ ಸ್ಟಾರ್ಟ್ ಮಾಡೋರು ಯಾರಿಲ್ಲ, ಅಪ್ಪ ಬೈಕೆಲ್ಲ ತಗೊಂಡೇ ಹೋಗೋದಿಲ್ಲ, ಮತ್ತು ಇಲ್ಲಿ ಸುಮ್ಮನೆ ಅದು ಬೈಕ್ ಪ್ರಾಬ್ಲಮ್ ಬಂದರೆ ಅಂತ. ಹಾಗೆ ನೆಕ್ಸ್ಟ್ ವೀಕ್ ತಗೊಂಡೋಗ್ಲಿಕ್ಕೆ ಹೇಳಿದ್ದಾನೆ, ಏನು ಮಾಡ್ತಾರೆ ನೋಡುವ. ಅಂತೂ ನನ್ನ ಹಳೆ ಬೈಕ್ ಪುಣ್ಯಕ್ಕೆ ಯಾರಿಗೂ ಸೇಲೆಲ್ಲ ಮಾಡಲಿಲ್ಲ, ನನ್ನ ತಂಗಿಗೆ ಕೊಟ್ಟೆ ಬೈಕನ್ನು ಮೊನ್ನೆ. ಸುಮ್ಮನೆ ಯಾಕೆ ಸೇಲ್ ಮಾಡೋದು, ಸೇಲ್ ಮಾಡಿ ಸುಮ್ಮನೆ ಇಲ್ಲದ ರೇಟಿಗೆ ಸ್ವಲ್ಪ ರೇಟಿಗೆಲ್ಲ ಸೇಲ್ ಮಾಡಲಿಕ್ಕೆ ನನಗೂ ಮನಸ್ಸಿಲ್ಲ. ಯಾಕೆಂದರೆ ಬೈಕನ್ನು ನಾನು ಅಷ್ಟು ಚಂದ ನೋಡಿಕೊಂಡಿದ್ದೇನೆ. ಸೊ ಹಾಗಾಗಿ 1 ಲಕ್ಷಕ್ಕೆ ಎಲ್ಲ ಕೊಡಲಿಕ್ಕೆ ನನಗೂ ಮನಸ್ಸಿಲ್ಲ. ಹಾಗಾಗಿ ಇವಳು ಹೇಗೂ ನೆಕ್ಸ್ಟ್ ಇಯರ್ ತೆಗಿಬೇಕು ಅಂತ ಹೇಳ್ತಿದ್ಲು. ಹಾಗಾಗಿ ಇದೇ ಬೈಕ್ ಉಂಟಲ್ಲ, ಮತ್ತು ನನ್ನ ಸ್ಯಾಲ್ರಿಯಲ್ಲಿ ನಾನು ತೆಗೆದ ಬೈಕು, ಹಾಗಾಗಿ ಒಂದು ಎಮೋಷನ್ ಅಂತ ಇರ್ತದೆ ಅಲ್ವಾ. ಹಾಗಾಗಿ ಮತ್ತೆ ಇವಳಿಗೆ ಕೊಟ್ಟದ್ದು ಬೈಕ್ ಇರಲಿ ಅಂತ. ಹಾಗೆ ಇದಿಷ್ಟೇ ಗೈಸ್. ಸೊ ಬೈಕನ್ನಂತೂ ನನ್ನ ತಂಗಿಗೆ ಹ್ಯಾಂಡ್ ಓವರ್ ಮಾಡಿ ಆಯಿತು. ಹಾಗೆ ಈಗ ಕಲ್ತಿದ್ದಾಳೆ ಬೈಕು, ತೊಂದರೆ ಇಲ್ಲ. ಅದೇ ಇನ್ನೊಂದು ಸಲ ಮಂಗಳೂರಿಗೆಲ್ಲ ತಗೊಂಡೋಗಿ ಅವಳಿಗೆ ಅಷ್ಟು ಗೊತ್ತಿಲ್ಲ. ಬಟ್ ಅದೇ ಅವಳು ಹೇಳಿದ್ಲು, ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಅವರನ್ನು ಕರ್ಕೊಂಡು ಬರ್ತೇನೆ ಹಾಗೆ ಹೇಗೆ ಅಂತ. ಎಂತ ಮಾಡ್ತಾಳೆ ಗೊತ್ತಿಲ್ಲ, ಹೇಳಿದೆ ನೆಕ್ಸ್ಟ್ ವೀಕ್ ಬೈಕ್ ತಗೊಂಡೋಗಿ ಮಾರಾಯ್ತು ಅಂತ. ಎಂತ ಮಾಡ್ತಾಳೆ ಗೊತ್ತಿಲ್ಲ. ಮತ್ತು ಸರ್ವಿಸಿಗೂ ಆಯ್ತು, ಅದು 44,600 ಕಿಲೋಮೀಟರ್ ಬೈಕ್ ಕೊಡಿದೆ. ಸೊ ಇನ್ನೂ ಅದೇ 400 ಕಿಲೋಮೀಟ್ರಲ್ಲಿ 45,000 ಆಗ್ತದೆ. ಸೊ ಸರ್ವಿಸಿಗೆ ಆಯಿತು. ಸೊ ಹಾಗಾಗಿ ಹೇಳಿದ್ದಾನೆ ತಗೊಂಡೋಗ್ಲಿಕ್ಕೆ. ನೋಡ, ಇವಳಿಗೆ ಕಷ್ಟ ಅದೇ ಇವಳ ಫ್ರೆಂಡ್ ಯಾರಾದರೂ ಬರ್ತಾನೆ ಅಂತ ಹೇಳಿದಾರಂತೆ, ಗೊತ್ತಿಲ್ಲ ಎಂತ ಮಾಡ್ತಾಳಂತ. ಬೈಕೆಲ್ಲ ಕೊಟ್ಟಾಯಿತು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಗೈಸ್, ಬಾಯ್.
ಅಷ್ಟೇ.